ಆತ್ಮೀಯರೆಲ್ಲರಿಗೂ ಸ್ವಾಗತ. ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯ ದಿನ ಶ್ರೀ ಕೃಷ್ಣ ಜನ್ಮಾಷ್ಟಮಿ. ಶ್ರೀರಾಮಚಂದ್ರ ಶ್ರೀಕೃಷ್ಣರನ್ನು ನಮ್ಮ ದೇಶದಲ್ಲಿ ತಿಳಿಯದೇ ಇರುವವರು ಯಾರೂ ಇಲ್ಲ. ಶ್ರೀಕೃಷ್ಣ ತನ್ನ ತುಂಟತನ, ವ್ಯವಹಾರ ಚತುರತೆ, ಮನೋಹರವಾದ ರೂಪ, ಕೊಳಲಿನ ಮಾಧುರ್ಯಕ್ಕೆ ಹೆಸರಾಗಿದ್ದಾನೆ. ದೇವರು ಎಂದರೆ 2 ಹೆಜ್ಜೆ ಹಿಂದೆ ಇಡುವ ಜನರು ಶ್ರೀಕೃಷ್ಣ ಎಂದರೆ ಮುಗಿಬೀಳುತ್ತಾರೆ. ಆತನ ಜೀವನ ಕರ್ಮದಿಂದಲೇ ಪರಿಪೂರ್ಣವಾಗಿದೆ. ಕರ್ಮ ಮಾರ್ಗ, ಭಕ್ತಿ ಮಾರ್ಗವನ್ನು ಬೋಧಿಸಿದ ಮಹಾನ್ ವ್ಯಕ್ತಿಯ ಜನ್ಮದಿನ ಇಂದು. ಶ್ರೀಕೃಷ್ಣನನ್ನು ಎಲ್ಲರೂ ಭಕ್ತಿಯಿಂದ ಪೂಜಿಸಿ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳೋಣ. ಶ್ರೀಕೃಷ್ಣನನ್ನು ಪೂಜಿಸುತ್ತಾ ಆತನಿಗೆ ಅರ್ಘ್ಯವನ್ನು ನೀಡುವುದು ಒಂದು ಮಹತ್ತರವಾದ ಕಾರ್ಯ. ಅರ್ಘ್ಯವನ್ನು ನೀಡದೆ ಯಾವ ಪೂಜೆಯೂ ಸಹ ಮುಗಿಯುವುದಿಲ್ಲ. ಶ್ರೀಕೃಷ್ಣನಿಗೆ ಅರ್ಘ್ಯದಲ್ಲಿ ಗಂಧ, ಅಕ್ಷತೆ, ಹೂವು ಮತ್ತು ಎಳನೀರು. ಚಂದ್ರನಿಗಾದರೆ ಹಾಲು. ಗಂಧ, ಅಕ್ಷತೆ, ಹೂವು ಮತ್ತು ಹಾಲು ಇವೆಲ್ಲವನ್ನು ಶಂಖದಿಂದ ಕೊಡಬೇಕು. ಮೊದಲಿಗೆ ಶ್ರೀಕೃಷ್ಣನಿಗೆ ಅರ್ಘ್ಯವನ್ನು ಕೊಡುವ ಮಂತ್ರ. ಶ್ರೀಕೃಷ್ಣನಿಗೆ 3 ಅರ್ಘ್ಯಗಳನ್ನು ಕೊಡಬೇಕು. ಮೊದಲನೆಯದು ನಿಧಾನವಾಗಿ ಹೇಳ್ತೀನಿ. ಜಾತಃ ಕಂಸ ವಧಾರ್ಥಾಯ ಭೂಭಾರೋತ್ತರಾಣಾಯ ಚ ದಾನವಾನಾಂ ವಿನಾಶಾಯ ವಾಸುದೇವ ಕುಲೋದ್ಭವ. ಓಂ ದೇವಕೀ ಸಹಿತ ಶ್ರೀಕೃಷ್ಣಾಯ ನಮಃ. ಪ್ರಥಮಾರ್ಘ್ಯಂ ಸಮರ್ಪಯಾಮಿ. ಎರಡನೆಯದು ಪಾಂಡವಾನಾಂ ಹಿತಾರ್ಥಾಯ ಧರ್ಮ ಸಂಸ್ಥಾಪನಾಯ ಚ ಕೌರವಾನಾಂ ವಿನಾಶಾಯ ವಾಸುದೇವ ಕುಲೋದ್ಭವ. ಓಂ ದೇವಕೀ ಸಹಿತ ಶ್ರೀಕೃಷ್ಣಾಯ ನಮಃ. ದ್ವಿತೀಯಾರ್ಘ್ಯಂ ಸಮರ್ಪಯಾಮಿ. ಮೂರನೆಯದು ಶ್ರಾವಣ್ಯಾಂ ಕೃಷ್ಣಪಕ್ಷೇತು ಅಷ್ಟಮಿ ರೋಹಿಣಿ ಯದಾ ತಸ್ಯ ಚಂದ್ರೋದಯೇ ರಾತ್ರೋ ಬಾಲಕೃಷ್ಣ ಸಮುದ್ಭವಂ. ಓಂ ದೇವಕೀ ಸಹಿತ ಶ್ರೀಕೃಷ್ಣಾಯ ನಮಃ. ತೃತೀಯ ಅರ್ಘ್ಯಂ ಸಮರ್ಪಯಾಮಿ. ಕೃಷ್ಣನಿಗೆ ಇದಾಯಿತು. ಚಂದ್ರೋದಯಕ್ಕೆ ಈ ಅರ್ಘ್ಯವನ್ನು ನೀಡಬೇಕು. ಅದಕ್ಕಾಗಿ ಚಂದ್ರನಿಗೂ ಅರ್ಘ್ಯವನ್ನು ಕೊಡಬೇಕಾಗಿ ಬರುತ್ತೆ. ಚಂದ್ರನಿಗೆ ಪ್ರಾರ್ಥನೆ ಮಾಡಿಕೊಳ್ಬೇಕು. ಕ್ಷೀರಸಾಗರ ಸಂಭೂತ ಲಕ್ಷ್ಮೀದೇವಿ ಸಹೋದರ ನೀಲಕಂಠ ಜಟಾಜೂಟ ಬಾಲಚಂದ್ರ ನಮೋಸ್ತುತೆ. ಜ್ಯೋತಿಷ್ಮತೆ ನಮಸ್ತುಭ್ಯಂ. ನಮಸ್ತೆ ಜ್ಯೋತಿಷಾಂಪತೆ. ನಮಸ್ತೆ ರೋಹಿಣೀಕಾಂತ ಸುಧಾಕರ ನಮೋಸ್ತುತೆ. ಇದು ಚಂದ್ರನ ಪ್ರಾರ್ಥನೆ. ಅರ್ಘ್ಯ ಕ್ಷೀರೋರ್ಧಾರಣ ಸಂಭೂತ ಅತ್ರಿನೇತ್ರ ಸಮುದ್ಭವ ಗೃಹಾಣಾರ್ಘ್ಯಂ ಮಯಾ ದತ್ತಂ ರೋಹಿಣ್ಯಾಂ ಸಹಿತ ಪ್ರಭೋ ಸೋಮಾಯ ನಮಃ. ಪ್ರಥಮಾರ್ಘ್ಯಂ ಸಮರ್ಪಯಾಮಿ. ನಮಸ್ತೆ ರೋಹಿಣೀಕಾಂತ ಭದ್ರರೂಪ ನಿಶಾಚರಾಯ ನಮಃ. ದ್ವಿತೀಯಾರ್ಘ್ಯಂ ಸಮರ್ಪಯಾಮಿ. ಅರ್ಘ್ಯವನ್ನು ದೇವತೆಗಳಿಗೆ ಕೊಡುವಾಗ ನಮ್ಮ ಗಂಧಾಕ್ಷತೆ, ಹೂವು ಇವುಗಳನ್ನು ಬಲಗೈಯಲ್ಲಿ ಹಿಡಿದುಕೊಳ್ಳಬೇಕು. ಹೇಗೆಂದರೆ ಅಂಗುಷ್ಟ, ಮಧ್ಯಮ, ಉಂಗುರದ ಬೆರಳು ಹಾಗೂ ಕನಿಷ್ಠಕ, ತೋರು ಬೆರಳನ್ನು ಸೇರಿಸಬಾರದು. ಗಂಧ, ಅಕ್ಷತೆ, ಹೂವು ಇವುಗಳನ್ನು ಬಲಗೈಯಲ್ಲಿ ಈ 3 ಬೆರಳು ಮತ್ತು ಹೆಬ್ಬೆರಳಿನಲ್ಲಿ ಹಿಡಿದು ಶಂಖದಲ್ಲಿ ಕೃಷ್ಣನಿಗೆ ಎಳನೀರನ್ನು ತುಂಬಿಕೊಳ್ಳಬೇಕು. ತುಂಬಿಕೊಳ್ಳೋದು ಅಂದರೆ ಶಂಖವನ್ನು ಅದ್ದಬಾರದು. ಶಂಖದ ಹಿಂಭಾಗದಿಂದ ಯಾವುದೇ ವಸ್ತು ತಗುಲಿದರೂ ಸಹ ಅದು ಮಲಿನ ಎಂದು ತಿಳಿಯಲ್ಪಡುತ್ತದೆ. ಆದ್ದರಿಂದ ಶಂಖಕ್ಕೆ ಉದ್ಧರಣೆಯಿಂದ ಎಳನೀರನ್ನು ತುಂಬಿಕೊಳ್ಳಬೇಕು. ಪೂರಯಿತ್ವ ಅಂತಲೇ ಹೇಳೋದಲ್ಲಿ ಗಂಡು ಎಡಗೈಯಿಂದ ಶಂಖವನ್ನು ಹಿಡಿದು ಮಂತ್ರಗಳನ್ನು ಹೇಳುತ್ತಾ ಬೇರೆ ಒಂದು ಬಟ್ಟಲಿನಲ್ಲಿ ಅರ್ಘ್ಯವನ್ನು ನೀಡಬೇಕು. ಹೂವು, ಮಂತ್ರಾಕ್ಷತೆ, ಗಂಧ ಇಳಿದು ಹೋಗುತ್ತೆ. ಅದನ್ನು ತೆಗೆದು ಕೃಷ್ಣನಿಗೆ ಅರ್ಪಿಸಬೇಕು. ಅದೇ ರೀತಿ ಚಂದ್ರನಿಗೂ ಸಹ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಹಂಚಿಕೊಳ್ಳಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ಧನ್ಯವಾದಗಳು. ಶ್ರೀಕಂಠ.